ಮಾನಭಾವರಿಗೆ ಹೌದು ಹೌದು ಹಾಗೂ ನನ್ನ ಓಗ್ ಶುದ್ಧ ಮುತ್ತನ ಪರಮ ಭಕ್ತಾದಿಗಳಿಗೆ ಕೂಡ ಹೌದು ಹೌದು ಕುಂಬಾರಿ ಘೇನ ಶುದ್ಧ ಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಅನಂತನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಮಾಸಿದಣ ಏನಾಗ್ಯದ್ರಿಪ್ಪ? ಸರ್ವಜ್ಞ ಮೂರ್ತಿಗಳ ಒಂದು ಮಾತು ಹೇಳ್ತಾರ. ಏನ್ ಹೇಳಿದ್ರಿಪ್ಪ ಮಾತ? ಕಾದ ಕಬ್ಬುಣವನ್ನು ತಾನು ಹೊಯ್ದೊಡನೆ ಕೊಡುವುದು, ಹೋದಲ್ಲಿ ಮಾತು ಮರಿತರೆ ಕಬ್ಬುಣವನ್ನು ಕಾದು ಆರಿದಂತೆ ಸರ್ವಜ್ಞ. ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ? ಕಬ್ಬುಣ ಕೈ ತಂದ್ರ ಹೌದು ಹೌದು ಕೈದಂತ ಕಬ್ಬುಣದ ಅನೇಕ ವಸ್ತು ತಯಾರು ಮಾಡ್ಲಿಕ್ಕೆ ಬರ್ತದ. ಕಬ್ಬಣ ಮೆತ್ತಗಾಗಿರ್ತದ. ಹೌದು ಕೈದುದ ಕಬ್ಬಣ ಹೌದಿಲ್ಲ? ಹೌದು. ಕರೆ ಬ್ರಹ್ಮವೇದಿಕೆ ಮ್ಯಾಗ ನಿತ್ತು ಮಾತ ತಪ್ಪು ಮಾತಾಡಿದ್ರ ಕಬ್ಬುಣ ಕಾದು ಆರಿದಂಗ ಹೇಳ್ತಾರ ಮಹಾತ್ಮರು. ಹೌದು 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 ಕಬ್ಬುಣ ಕಾದ ಆರತ್ತಂದ್ರ ವಸ್ತು ತಯಾರಾಗ್ತವೇನು? ಆಗುದಿಲ್ರಿಪ್ಪ. ಯಾಕಡೆ ಮನೆಯದೇ ಇಲ್ಲ ಅಂದ್ರೆ ಹೆಂಗ್ ತಯಾರಾಗ್ತದ? ಹೌದಿಲ್ಲ? ಹೌದು. ಅದಕ್ಕೆ ಹೇಳ್ತಾರ ಕಾದ ಕಬ್ಬುಣವನ್ನು ತಾನು ಹೊಯ್ದೊಡನೆ ಕೊಡುವುದು, ಹೌದು, ಹೋದಲ್ಲಿ ಮಾತು ಮರಿತಾರೆ ಕಬ್ಬುಣವನ್ನು ಕಾದು ಆರಿದಂತೆ ಸರ್ವಜ್ಞ. ಹೌದು 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 ಇದೇ ಮಾತು ಯಾಕೆ ಹೇಳ್ಬೇಕಾಯ್ತು? ಇದನ್ನೇ ಯಾಕೆ ಹೇಳಿದ್ರಿಪ್ಪ? ನಮ್ಮ ಬೋರ್ಯಾಳ ಹನುಮಂತ ಮಾಸ್ತರ ಬಗ್ಗೆ ಒಂದ್ ಸ್ವಲ್ಪ ಅಪಾಶ ಮಾಡ್ದ ಅರಟಾಳ ಕಲ್ಮೇಶ್ ಮಾಸ್ತರ. ಹೌದು ಹೌದು ಏನ್ ಅಂದ್ರಿಪ್ಪ? ಏನಂದ್ರು, ಹನುಮಂತ ಇಲ್ಲಿ ಬಂದಾನಲ್ಲ ಲಂಕಾಕ್ ಹೋಗವಿದ್ದ. ಹೌದು ಹೌದು ಇದು ಕೇಳಿರಿಲ್ಲ? ಹೌದು. ಹನುಮಂತ ಇಲ್ಲಿ ಬಂದಾನ ಲಂಕಾಕ್ ಹೋಗವಿದ್ದ, ಸೀತಾಗ ಎಲ್ಲಿ ಬಿಟ್ಟು ಹನುಮಂತ ಗಿಡದ ನೆಳಾಗಿ ಕುತ್ತಾಳ ಕಾಣಿಸ್ತದ, ಅಲ್ಲೇ ಕಸ ತೊಕ್ಕೋತಂದ. ಹೌದು ಹೌದು ಏನ ಗೊತ್ತಿಲ್ಲ ಇವ್ರಿಗೆ. ಕಲ್ಮೇಶ್ ಮಾಸ್ತರ ನಿನಗೊಂದು ಮಾತು ಹೇಳ್ತ ಕೇಳು. ಏನ್ ಹೇಳೋದು? ಇದು ಪಂಪಿನ ದಗದೆ ಒಟ್ಟ ಬ್ಯಾಡಿದು. ಹೌದಾ? ಯಾಕೆ ಅಂತ ಕೇಳು. ಇದು ದ್ವಾಪಾರ ಯುಗಾನೂ ಅಲ್ಲ, ಇದು ತ್ರೇತಾಯುಗಾನೂ ಅಲ್ಲ. ಹೌದಾ? ಅವರು ತತ್ವಜ್ಞಾನಿಗಳ ಬೋರ್ಯಾಳ ಹನುಮಂತ ಮಾಸ್ತರ್ ಅಂದ್ರ ರಾಮಾಯಣ ಮಹಾಭಾರತ ವಿಷಯಕ ಎತ್ತದ ಕೈಯ. ಹೌದು. ಇದ್ಯಾಂಗ್ ಟಿಂಗಲ್ ಮಾಡ್ತೀನಿ ನೋಡು. ಹೌದು. ಸೀತಾಗ ಎಲ್ಲಿ ಬಿಟ್ಟಿದಿ ಅಲ್ಲೇ ಉಳ್ದಾಳೇನ ಸೀತಾ, ಕಸ ತಕ್ಕೋ ತಂದಿ. ಹೌದು. ನಿನಗೆ ಯಾರು ಹೇಳಿದ್ರು ಕಸ ತೆಗಿತಾಳ ಸೀತಾ ಅಂತ ಹೇಳಿ? ಬೇಕಲ್ರಿಪ್ಪ. ರಾವಣನ ಅಶೋಕವನದಾಗ ಸೀತಾ ಕಸ ತಕ್ಕೊಳಕ್ ಕುತ್ತಾಳ ಅಂತೇಳಿ ನಿನಗೆ ಯಾರು ಹೇಳಿದ್ರತ್? ಹೌದು ಹೌದು ಹಿಂಗೆ ಮಾತಾಡವನಿ. ಇದು ಬಿಡು. ಹೌದು. ಮದಗೊಂಡ ಮುತ್ಯಾಗ ಗುರುಪದೇಶ ಶಿರ್ವಾಳ ಹುಳಿ ಮುತ್ಯವ್ರು ಕೊಟ್ಟಾರ ತಿಳಿ ಇದುವರೆ ನಿನಗೆ ಯಾರು ಹೇಳಿದ್ರು? ಹೌದು ಹೌದು ನಾ ಕೇಳ್ತ. ಹೌದಾ? ಶಿರ್ವಾಳ ಹುಳಿ ಮುತ್ಯನ ಆಶೀರ್ವಾದ ಅನುಗ್ರಹ ಆಗ್ಯದ. ಹೌದು. ಖರೆ ಮದಗೊಂಡ ಮುತ್ಯನ ಗುರುಗಳು ಯಾರಿದ್ರ ಮನಮಿ ಮದಪ್ಪ ಮುತ್ಯ ಅಂತೇಳಿ ಸಬದ ಕೈ ಎತ್ತಿ ಹೇಳ್ತ ಬಂಧುಗಳೇ. ಮದಗೊಂಡ ಮುತ್ಯನ ಬಲಕ ಇನ್ನೂ ಗುಡಿ ನೋಡಕ್ಕೆ ಸಿಗ್ತದ ಬಂಧುಗಳೇ. ಹೌದು 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 ಈ ಕಡೆ ಬಂದಾನ ಮಂಗಳೂರ ಪೌಳ್ಯಾಗಿ ಮಡ್ಯಾಗ ಬಂದಾನ ಶಿರ್ವಾಳ ಗೋಳಿ ಮುತ್ಯತೆ ಪದ ಮಾಡ್ಯಾನ. ಇದು ಶಾಣೆ ಅನ್ನಿ. ಅದಕ್ಕೆ ಇವ ನನ್ನ ಸಂಗಟ ಹಾಡಲ್ರಿ ಹಿಂಗೆ ಎಲ್ಲ ಇಶೆ ಹಿಡಿತ ತಿಳಿನಿ. ಹೌದು ಹೌದು ಪಿಂಟು ಮಾಸ್ತರ್ ಕುಡ್ಬೇಕ. ಅವನಿಗೆ ಬ್ಯಾಡ್ರಿ, ಇವನಿಗೆ ಕೊಡ್ರಿ. ಹೌದು ಹೌದು ಹಿಂಗೆ ಇದ್ರ ಕಾಲಾಗಿರಿ. ನನ್ನ ಹ್ಯಾಂಗದ ಕೇಳ್ರಿ ನಾವು ಹೇಳ್ತೇವು. ಹೌದಾ? ಅರಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಕಲ್ಲೂರು ಸಿದ್ಧನ ನುಡಿ ಕಲ್ಲ ಪಡಿ ಮ್ಯಾಗ ಮ್ಯಾಣಿನ ಗೂಂಟ ಜಡದಂಗ ಎಲೆ ಗಾಣಿಮಿಣಿ. ಹೌದು ಹೌದು ಏನ ಕೇಳೋದದು ತುದಗಾಯಿ ಹಿಡ್ದ ಕೇಳಬೇಡ, ಮುಂಗಾಯಿ ಹಿಡ್ದು ಕೇಳು ಗಾಣಿಮಿಣಿ ಅಂತೇಳಿ ನನ್ನ ಕಲ್ಲೂರು ಸಿದ್ಧನ ನುಡಿ ಆಗತ್ತದ ಬಾದಿಮಿಗೆ. ಹೌದು ಮಾಸ್ತರ, ಕಲ್ಲಿನ ಪಡ್ಯಾಗ ಹೊಡೆಯವ್ರಿದ್ದೇವ್ ನಾವು. ಹೌದು ಹೌದು ಪಿಂಟು ಮಾಸ್ತರ್ ಅಂದ್ರ ಸುಮ್ಮನೆ ಎಲ್ಲರೂ ಕೆಸರ ಹೊಡಿತಾನ ತಿಳ್ಕೊಬೇಡ. ನಿನ್ನಂತ ಕಲ್ಲಿಗೆ ಬಿಡ್ತೇವ್ ನಾವು ಏಟ. ಹೌದು ಹೌದು ಅದಕ್ಕೆ ನೀವು ಅಲ್ಲತ್ತೀನಿ. ಹೌದು. ಸಿಕ್ಕಿದ ಬಹಳ ದಿನಕ್ಕೆ ನನ್ನ ಸಂಗಾಟ 3 ಕಾರ್ಯಕ್ರಮ ಇದ್ದೀನಿ. ಇದ್ರೊಳಗೆ ನೀ ಪಕ್ಕ ಹಾದಿಗೆ ಬರ್ಬೇಕು ನೀ. ಹೌದೌದು. ಯಾವ್ಯಾವ 3? ಇದು ಸಿದ್ದಾಪುರಕ್ಕೆ ಒಂದು, ಹೌದು, ಇವತ್ ರಾತ್ರಿ ಲಮಾಣಹಟ್ಟಿ, ಹೌದು, ಆದ ಬಳಕ ಮುಂದಿನ ತಿಂಗಳ ಎಲ್ಲಿ ಇದೇ ಯಾವ ಹತ್ತಳ್ಳಿ. ಇದೇ ತಿಂಗಳದಾಗ ಇದ್ದಿರಬಹುದು, ಅದನ್ನು 26ನೇ ತಾರೀಕ. ಹೌದು ಮಾಸ್ತರ, ಈಗ ಹತ್ತದ ನೋಡು ನನಗ ನಿನಗೆ ವಿಷಯಕ್ಕ. ಹೌದು ಹೌದು ಬಸವಣ್ಣವ್ರು 12ನೇ ಶತಮಾನದಾಗ ಹೇಳ್ತಾರ ಒಂದು ಮಾತ. ಏನ್ ಹೇಳಿದ್ರು? ಜಗವು ಸುತ್ತಿರುವುದು ನಿನ್ನ ಮಾಯೆ, ಹೌದು, ನಿನಗೆ ಸುತ್ತಿರುವುದು ಎನ್ನ ಮನ ನೋಡ. ಹೌದು ಹೌದು ಜಗಕ್ಕೆ ಬಲ್ಲಿದೆ ನೀನು, ನಿನಗೆ ಬಲ್ಲಿದೆ ನಾನು. ಹೌದಾ? ಜಗವು ನಿನ್ನೊಳಗೆ, ಜಗವು ನಿನ್ನೊಳಗೆ, ನೀನು ಎನ್ನೊಳಗೆ. ಹೌದು ಹೌದು
ಕರಿ ಕನ್ನಡಿಯೋಳ ಅಡಗಿದಂತೆ ಎನ್ನೊಳಗೆ ಅಡಗಿಕೊಂಡೆ ಕೂಡಲ ಸಂಗಮ ದೇವ. ಹೌದು 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 ಹೇಗಂದ್ರೆ ಏನ್ರಿಪ್ಪ? ಇಂಥದ್ ಒಂದರ ವಿಷಯ ಮಾತಾಡು ನೋಡನಿ. ಹೌದು ಹೌದು ಜಗವು ಸುತ್ತಿರುವುದು ನಿನ್ನ ಮಾಯೆ. ಹಾ ಹಾ ಹೇ ಭಗವಂತನೇ, ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಚೈತನ್ಯ ಪರಮಾತ್ಮ, ಹೌದು ನಿನ್ನ ಆಜ್ಞೆದಿಂದ ಜಗತ್ತಕ್ಕೆ ಸುತ್ತಾಕದಂತ ಆದಿ ಮಾಯ ಆದಾಳ. ಹೌದು ಹೌದು ಏನೋ ಇದು ಮಾಯಾದ ಜಾಲದ, ಹೌದಾ? ಇದು ಮಾಯಾ ಜಗತ್ಯದಪ್ಪ, ನೀ ನಿರ್ಮಾಣ ಮಾಡದಂತ ಕೆಕ್ಕಿ. ಹೌದು ಈ ಜಗಕ್ಕೆ ಸುತ್ತಿರುಪೇಳ ಕರೆ, ನಿನಗ ಸುತ್ತಿರುಪದವ ನಾ ಇದ್ದ. ಹೌದು ಹೌದು ಜಗಕ್ಕ ಬಲ್ಲವನಿ ಹ್ಯಾಂಗ ಹ್ಯಾಂಗ? ಜಗ ಸೃಷ್ಟಿ ಹುಟ್ಟಿಸದವನಿ, ಅನ್ನ ಹಾಕವನಿ, ಲಯ ಮಾಡವನಿ, ಜಗಕ್ಕ ಬಲ್ಲವ ಇದ್ದಿ. ಹೌದು ನಿನಗ ಬಲ್ಲವನ ಇದ್ದ. ನೋಡ್ರಿ ಹ್ಯಾಂಗ ಹೇಳ್ತಾರ. ಜಗ ನಿನ್ನೊಳಗೆ, ಹಾ ಹಾ ನೀನು ಎನ್ನೊಳಗೆ. ಹೌದು ಹ್ಯಾಂಗ ಎನ್ನೊಳಗೆ? ಹ್ಯಾಂಗ್ರಿಪ್ಪ? ಕರಿ ಕನ್ನಡಿಯೋಳು ಅಡಗಿದಂತೆ. ಕರಿ ಅಂದ್ರೆ ಏನು? ಏನು? ಆನಿಗೆ ಕರಿ ಎತ್ತಿಳಿ ಕರೆದಾರ. ಹೌದು ಹೌದು ಆನಿಗೆ ಕರಿ ಅಂತ ಹೇಳಿ ಕರೆದ್ರು. ಕನ್ನಡಿಯೋಳು ಅಡಗಿದಂತೆ. ಹೌದು ಹೌದು ಒಂದ್ 5-6 ಮಾರ ದೂರ ಹೋಗಿ ನಿಂದ್ರಿ, ಹೌದು ಅಂಗ ಎಟ್ಟೆ ಕನ್ನಡಿ ತಗೋರಿ. ಆನೆ ನೋಡಿದ್ರ ಟ್ರಕ್ ನೋಡ್ದಂಗ ಇರ್ತದ, ಅಟ್ಟ ದೊಡ್ಡದ. ಹೌದು ಅಂಗ ಎಟ್ಟು ಕನ್ನಡಿ ಬರೀ ಆನೆ ಇದ್ರ ಹಿಡ್ರಿ, ಇಡೀ ಟ್ರಕ್ ಅಟ್ಟ ದೊಡ್ಡ ಆನಿ ಒಂದ್ ಕನ್ನಡಿ ಒಳಗ ಅಡಕಾಗ್ಯಾದ. ಹೌದು ಹೌದು ಅದರಂತೆ ಪರಮಾತ್ಮ, ಹೌದು ಮಹಾತ್ಮರ ಹೇಳ್ತಾರ, ಪಾದ ಪಾತಾಳ ಶಿರ ಕೈಲಾಸ ನಿಂದು ಬ್ರಹ್ಮಗೂ ಹತ್ತಿಲ್ಲ, ವಿಷ್ಣು ಪರಮಾತ್ಮಗೂ ಹತ್ತಿಲ್ಲಪ್ಪ. ಅಂತ ವಿಶಾಲವಾದಂಥವನಿ ಚೈತನ್ಯ ಪರಮಾತ್ಮ. ಅಟ್ಟು ದೊಡ್ಡ ಮಿದ್ದಿ ಆನೆ ಕನ್ನಡಿಯಾಗಿ ಹ್ಯಾಂಗ ಅಡಕಾಗ್ಯದ, ಹಾಂಗ ಅಟ್ಟು ವಿಶಾಲ ಇದ್ದವಿದ್ರು ಆತ್ಮರೂಪದಾಗ ನನ್ನೊಳಗೆ ನೀ ಅಡಕಾಗಿದಿ. ಹೌದು 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 ಎಂತ ಮಾತು ಹೇಳ್ತಾರ್ರಿ? ಹೌದಾ? ಯಾರು ದೊಡ್ಡವರು? ಪರಮಾತ್ಮ. ಜಗತ್ತದಾಗ ಪರಮಾತ್ಮ 184 ಜೀವರಾಶಿ ಒಳಗ ಚರಾಚರದೊಳಗಿದ್ದವ ಪರಮಾತ್ಮ ದೊಡ್ಡವನ. ಹೌದಾ? ಹೇಳದೆಲ್ಲ ನೀ ಏನಂತೇಳಿ? ದ್ರೌಪದಾದೇವಿ ತನ್ನ ಪಿತಾಂಬರಿ ಹರಿದು ಕೃಷ್ಣ ಪರಮಾತ್ಮಗ ಕೊಟ್ಟಾಳ. ಹೌದೌದು ನೋಡ್ರಿ, ಅಕ್ಕಿ 1,00,000 ಕೊಟ್ಟಳತ್ತ, 24,000 ಬಡ್ಡಿ ಹಂಗ ಕೊಟ್ಟಿವ. ಬಡ್ಡಿ ಹಚ್ಚಿ ಕೊಟ್ಟತಿ ಕೇಳಿದ್ರಿ ಇಲ್ಲಿ ನೀವು? ಹೌದೌದು ಮಾಸ್ತರ್, ಇಲ್ಲಿ ನಾನು ಹಿಂಗೊಂದು ಮಾತು ಕೇಳತ್. ಏನ್ ಕೇಳುದ್ರಿಪ್ಪ ಮಾತ? ಯಾವಾಗ ಪಾಂಡವರಿಗೆ ವನವಾಸ ಬಂದಿತ್ತು, ಹೌದು, ಧರ್ಮರಾಜಾಗ ಯಾರು ಸೂರ್ಯದೇವ ಅಕ್ಷಯ ಪಾತ್ರಿ ಕೊಟ್ಟಿದ. ಹೌದು, ಅಕ್ಷಯ ಪಾತ್ರಿ ಕೊಟ್ಟಿದ. ಒಂದು ರೂಲ್ಸ್ ಇತ್ತು, ಏನಂತೇಳಿ? ಏನಿತ್ತು? ಪಾಂಡವರು ದ್ರೌಪದಿ ಯಾವಾಗ ಉಂಡು ಅಕ್ಷಯ ಪಾತ್ರೆ ಡಬ್ಬ ಹೊಡಿತಾರ, ಅವಾಗ ಅನ್ನ ತಯಾರಾಗುದು ಬಂದ್ ಆಗುತ್ತಿತ್ತು. ಹೌದು ಹೌದು ಹೌದಿಲ್ಲ? ಹೌದು. ಯಾವ ಪ್ರಸಂಗದಾಗ ಇವರು ವನವಾಸ ಕಳಿತಿದ್ರು, ಆ ಅಕ್ಷಯ ಪಾತ್ರದಾಗ ಎಷ್ಟು ಮಂದಿ ಬರ್ಲಿ ಅಡಿಗೆ ತಯಾರಾಗುತ್ತಿತ್ತು. ಅಂತ ಸಾಮರ್ಥ್ಯ ಪಾತ್ರಿ ಒಳಗಿತ್ತು. ಸೂರ್ಯದೇವ ಕೊಟ್ಟಿದ ಧರ್ಮರಾಜಾಗ. ಹೌದು, 5 ಮಂದಿ ಪಾಂಡವರು ಉಂಡಾರ. ಹೌದು, ದ್ರೌಪದಿ ದೇವಿನ ಊಟ ಮಾಡ್ಯಾಳ. ಹೌದು, ನೋಡ್ರಿ, ವಿಷಯ ಹೇಳುವುದದ. ಹೌದು, ಇನ್ನು ಅಕ್ಷಯ ಪಾತ್ರಿ ಒಳಗ ಅನ್ನ ತಯಾರಾಗೋದು ಬಂದಾಗೋ ಸಮಯ ಬಂದಾದ. ಹೌದು. ಅವಾಗ ದುರ್ವಾಸ ಋಷಿ ತನ್ನ ಶಿಷ್ಯ ಬಳಗಕ್ಕೆ ತಗೊಂಡು ದ್ರೌಪದಿ ದೇವಿಗೆ ಪಾಂಡವರಿಗೆ ಹೇಳ್ತಾನೇನು, ಯಮುನಾ ಹೊಳಿ ಝಳಕ ಮಾಡ್ಕೊಂಡ ತಾಯಿ, ನಿನ್ನ ಮನೆಗೆ ಊಟಕ್ಕೆ ಬರ್ತೀವಿ ಅಂತೇಳಿ. ಹೌದು ಹೌದು. ಯಾರು ಹೇಳಿದ್ರು? ದುರ್ವಾಸ ಋಷಿ. ದುರ್ವಾಸ ಋಷಿ ಹೇಳಿ ಹೋದ. ಎಲ್ಲ ಋಷಿದೊಳಗೆ ಎಲ್ಲಕ್ಕಿಂತ ಶಿಟ್ಟ ಇದ್ದಂತ ಋಷಿ ಯಾವ ಇದ್ರ ದುರ್ವಾಸ ಮಹರ್ಷಿಗಳು ಬಂಧುಗಳೇ. ಹೌದು ಹೌದು. ದುರ್ವಾಸ ಋಷಿ ಶಿಟ್ಟ ಬಹಳದ. ಹೌದಾ? ಇನ್ನ ಪಾತ್ರೆ ಒಳಗ ಅಡಿಗೆ ತಯಾರಾಗಂಗಿಲ್ಲ, ಅವಾರೇ ಬರೋದಾನ, ಇನ್ನು ನಮ್ಮದು ಫಜಿತಿ ಆಗ್ತದೆ ಹ್ಯಾಂಗತ್ತೇಳಿ ಪಾಂಡವರು ಚಿಂತೆ ಒಳಗೆ ಕೂತಿದ್ರು. ಹೌದು. ದ್ರೌಪದಿ ದೇವಿನು ಚಿಂತೆ ಒಳಗೆ ಕೂತಿಳು. ಅಷ್ಟರದೊಳಗ ಕೃಷ್ಣ ಪರಮಾತ್ಮ ಬರ್ತಾನ. ದ್ರೌಪದಿ ಭೆಟ್ಟಿಗೆ ಕೃಷ್ಣ ಪರಮಾತ್ಮ ಬರ್ತಾನ. ಹೌದು ಹೌದು. ಹೇ ತಂಗಿ, ನೋಡ್ರಿ ಹ್ಯಾಂಗ ಹೇಳ್ತಾನ. ಹೌದಾ? ಬಹಳ ಹೊಸ ಆಗ್ಯದ ತಂಗಿ. ನೋಡ್ರಿ ಹ್ಯಾಂಗ ಕೇಳ್ತಾನ. ದುರ್ವಾಸ ಋಷಿ ತನ್ನ ಶಿಷ್ಯರಿ ತಗೊಂಡ ಯಮುನಾ ಹೊಳಿ ಒಳಗ ಝಳಕ್ ಮಾಡಗತ್ತಾನ. ಹೌದು. ಕೃಷ್ಣ ಪರಮಾತ್ಮರೇ ಎಲ್ಲಿ ಬಂದಾನ? ದ್ರೌಪದಿ ದೇವಿ ಪಾಂಡವರ ಭೆಟ್ಟಿಗೆ ಬಂದಾನ. ಹೌದು. ವನವಾಸದೊಳಗೆ ಹೇಳ್ತಾನ ಕೃಷ್ಣ ಪರಮಾತ್ಮ, ದ್ರೌಪದಿ ಹೊಸ ಆಗ್ಯದ, ಏನಾರಿ ಕೊಡು. ಹೌದು ಹೌದು. ದ್ರೌಪದಿ ಅನ್ನತ್ತಾಳ, ಎಣ್ಣ ಎಲ್ಲಾ ಭಾಂಡ್ಯ ಈಗ ತೊಳೆದಿದ, ಈಗ ಆಗುದು ಕಠಿಣದಂದಳಕ್ಕಿ, ಅದಕ್ಕೆ ನಿನಗೆ ಕರೆದಿದ್ದನ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ, ಏನಂತ? ಏ ತಂಗಿ, ನಿನ್ನ ಕರೆದಿದ್ದು ಬ್ಯಾರೆ ಕಾರಣಕ್ಕಾಗಿ ಕರೆದಿದ. ನಾನಂದು ಕೇಳಿ ಏನದ ಅನ್ನೋದು. ಹೌದು. ನಿಂದ ಹೇಳೋದು ಮೊದಲು ಬಿಡು. ಹೌದು. ಖರೆ ಮೊದಲು ನನಗೆ ಹೊಟ್ಟಿ ತುಂಬಿಸು. ಹೌದು ಹೌದು. ನೋಡಿ, ಏನಾರ ಆದಿನ ಪಾತ್ರೆಗೆ ಏನಾರ ಹತ್ಯದನ ನೋಡ ಅಂದಾಗ ಅವಾಗ ಪಾತ್ರೆ ಎಲ್ಲ ನೋಡ್ತಾಳೆ, ಎಲ್ಲ ತಿಕ್ಕಿ ತೊಳೆದು ಇಟ್ಟಿಳ. ಖರೆ ಪಾತ್ರೆಗೆ ಒಂದು ಸ್ವಲ್ಪ ಕೈಪಲಿ ತಪ್ಪಲು ಹತ್ತಿತ್ತು ಬಂಧುಗಳೇ. ಹೌದು ಹೌದು.
ಅದಷ್ಟೇ ಕೃಷ್ಣ ಪರಮಾತ್ಮಗೆ ಕೊಡ್ತಾಳ ದ್ರೌಪದಿ. ಕೃಷ್ಣ ಪರಮಾತ್ಮ ಏನ ತಿಂತಾನ, ಇಲ್ಲಿ ಯಮುನಾ ಹೊಳಿ ಒಳಗೆ ದುರ್ವಾಸ ಋಷಿ ಅವನೆಲ್ಲ ಶಿಶು ಮಕ್ಕಳು ಹೊಟ್ಟೆ ತುಂಬಿದ ಬಂಧುಗಳೇ. ಜಗತ್ತದಾಗ ಅಂತ ಭಕ್ತರ ರಕ್ಷಣೆ ಮಾಡದಂತವ ನನ್ನ ಪರಮಾತ್ಮ ಅದನ ಬಂಧುಗಳೇ. ಹೌದ್ ಹೌದ್ ಹೌದು. ನೀ ಎಲ್ಲಿ ಹೋಗಿದಿ? ಆ ಇವ್ರ ಕೈಲಿ ಏನೋ ಆಗೋದಿಲ್ರಿಪ್ಪ ಅದು. ಇಲ್ಲಿ ಎಟ್ಟು ಕೊಟ್ಟಿ ರೊಕ್ಕ ನೀ? ಹೌದಾ? ಆ ಏನ ಬಡ್ಡಿ ಕೊಟ್ಟಿ, ಏನ ಗಂಟು ಕೊಟ್ಟಿ, ಎಲ್ಲನೇ ಬುಡಮೇಲ್ ಮಾಡ್ಕೊಂಡು ಹೋಗಿದಿ ಬೋತೀನಿ. ಹೌದಾ ಮಾಸ್ತರ ಇಶೆ ರೂಟ್ ಹಚ್ಚಿ ಬರ್ಲಿ. ಹೌದು. ಇನ್ನೊಂದು ಮಾತು ಹೇಳ್ತಾ, ಏನು? ಭೂಮಿ ತಲೆ ಮ್ಯಾಗ ಒಬ್ಬ ದೈತಾಗಿ ಹೋದ. ಯಾರು? ಯಾರು? ಹಿರಣ್ಯಕಶಪ್ಪ ದೈತಾಗಿ ಹೋದ. ಹೌದೌದು. ಆ ಹಿರಣ್ಯಕಶಪ್ಪನ ಹೆಂಡತಿ ಹೆಸರ ಕಯಾದು. ಆ ಸತಿಪತಿ ಹೊಟ್ಟಿಲಿ ಮಗ ಹುಟ್ಟಿ ಬಂದ ಪ್ರಹ್ಲಾದ. 3 ಲೋಕದಾಗ ಅವನಂತ ಭಕ್ತಿವಾನ ಜಗತ್ತದಾಗ ಯಾರು ಇದ್ದಿತ್ತಲ್ಲ. ಹೌದೌದು. ಹೌದಲ್ಲ? ಹೌದು. ಕುಂತರು ನಾರಾಯಣ, ನಿಂತರು ನಾರಾಯಣ, ನಾರಾಯಣ 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 ನಾಮ ನುಡಿತಿದ್ದ. ಅಪ್ಪಿದ್ದಂತ ಹಿರಣ್ಯಕಶ್ಯಪ ದೈತ್ಯಗೆ ಸಿಟ್ಟು ಬಂದು ಹಲ್ಲ ಕಡಿತಿದ್ದ. ಮಗನ, ಅವಂದ್ಯಾಕ ನಾಮ ನನ್ನ ಮುಂದೆ ತೋತಿ? ನನ್ನ ಹೊಟ್ಟಿಲಿ ನನ್ನ ವೈರಿಯಾಗಿ ಹುಟ್ಟದೆಯಲ್ಲೋ. ಜಗತ್ತದಾಗ ನನ್ನ ವೈರಿ ನಾಮ ಯಾಕೆ ತಗೋತಿ? ನಾ ದೊಡ್ಡವಿದ, ನನ್ನ ನಾಮ ತಗೋತಿದ. ಅವಾಗ ಹೇಳ್ತಾನೆ, ಯಪ್ಪ ಅಣುರೇಣುದಾಗಿದ್ದವನೇ ನಾರಾಯಣನ. ಹೌದು. ಎಲ್ಲೆಲ್ಲಿ ಅದಾನ? ನಿನ್ನೊಳಗೂ ಅದಾನವ, ನನ್ನೊಳಗೂ ಅದಾನ. ಹೌದು. ನಾರಾಯಣ ನಾಮ ಬಂದ್ ಮಾಡ್ಬೇಕಂತೇಳಿ ಸುಡು ಎಣ್ಣೆ ಕಡೈದಾಗ ಹೋಗಿತಾರ. ಹೌದು. ನಾರಾಯಣ 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 ಅಂದು ತಿಳ್ಕೊತ ಹೊರಗೆ ಬಂದ. ಅಲ್ಲಿ ಏನಾಗಲಿಲ್ಲ. ಹೌದು. ದೊಡ್ಡ ಬೆಟ್ಟದ ಮ್ಯಾಗಿಂದ ಹೋಗಿತ್ತಾರ. ಹೌದು. ಅಲ್ಲಿ ನಾರಾಯಣ 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 ಅನ್ಕೋತೆ ಹೊರಗೆ ಬಂದ. ಹೌದು. ಮದ ಏರದ ಆನಿ ಕಾಲಾಗ ಹೋಗಿತ್ತಾರ ಬಂಧುಗಳೇ. ನಾರಾಯಣ ನಾರಾಯಣನೇ ಅಂತಿದ್ದ. ಹೌದು. ಅಷ್ಟೇ ಅಲ್ಲ, ಸ್ವಂತ ತನ್ನ ಹೆಂಡತಿ ಕೈಯಾದು ಕೈಯಾಗ ಗಿಲಾಸ ತುಂಬಿ ಹಾಲಿನೊಳಗೆ ಇಸ ಹಾಕಿ ಮಗನಿಗೆ ಕುಡ್ಲಿಕ್ಕೆ ಕೊಟ್ಟ. ಹೌದೌದು. ಅವಾಗ ನಾರಾಯಣ ನಾರಾಯಣ ನಾರಾಯಣನ ಕೊತ್ತು ಹಾಲು ಕುಡಿದ್ರ ಇಸ ಹೋಗಿ ಅಮೃತ ಆಗ್ಯದ. ನನ್ನ ಪರಮಾತ್ಮನಿಂದ ಆಶೀರ್ವಾದ. ಹೌದೌದು. ಯಾರಿಂದ? ಪರಮಾತ್ಮನಿಂದ, ದೇವರಿಂದ. ದೇವರಿಂದ ಆಶೀರ್ವಾದ ಆಗ್ಯದ. ಇಸ ಹೋಗಿ ಅಮೃತ ಆಗ್ಯದ. ಹೌದು. ಅಷ್ಟೇ ಅಲ್ಲ, ಎಲ್ಲಿ ಅದಾನ ನಿನ್ನ ನಾರಾಯಣ ಅಂತ ಕೇಳಿದಾಗ ನಿನ್ನೊಳಗೂ ಅದಾನ, ಅವ ನನ್ನೊಳಗೂ ಅದಾನ. ಹೌದು. ಹೇಳ್ತಾನ ಮಗ ಅಪ್ಪಗ. ಭೂಮಿಯಾಗ ಅದಾನ, ಬೆಂಕಿಯಾಗ ಅದಾನ, ಗಾಳಿಯಾಗ ಅದಾನ, ಮನಿ ಒಳಗೂ ಅದಾನ, ಮನಿ ಹೊರಗೂ ಅದಾನ ಅಂತ ಹೇಳದ. ಹೌದೌದು. ಅವಾಗ ಭಕ್ತನ ರಕ್ಷಣೆ ಮಾಡೋದಕ್ಕಾಗಿ ಒಂದ ಕಂಬಿ ನಂದ ನರಸಿಂಹನ ಅವತಾರ ತೊಟ್ಟು ನನ್ನ ದೇವರ ಕೆಟ್ಟ ಹಿರಣ್ಯಕಶ್ಯಪಗ ಬರೇ ಉಗುರಿಲಿ ಹರಿದು ಹೊಟ್ಟೆ ಹರಿದು ತೆಗಿತಾನ ಬಂಧುಗಳೇ. ಹೌದೌದು. ಎಂತ ಜಗತ್ತದಾಗ ಭಕ್ತರುದ್ಧಾರ ಮಾಡದ. ಯಾರು ಮಾಡಿದ್ರು? ಪರಮಾತ್ಮ ದೇವರ ಮಾಡದ. ಹೌದು. ಇನ್ನು ಸಿದ್ಧಡಿಗಿಸಿ ಹತ್ತದ ನೋಡು. ಹೌದೌದು. ಯಾವ ಅರಿಕೇರಿ ಸಿದ್ದಪ್ಪ ಮುತ್ಯ ಗುಡ್ಡದ ಅಂಶುದ್ಧ ಮುತ್ಯನ ಆಶೀರ್ವಾದದಿಂದ ಒಡಿಯಾರ ಮನತಾನದಾಗ ಹುಟ್ಟಿ ಬಂದ್ರು. ಹೌದು. ಹೌದಲ್ಲ? ಹೌದು. ಹುಟ್ಟಿ ಬಂದ ಬಳಕ ಮುಂದೆ ಸಿದ್ದಪ್ಪ ಮುತ್ಯನಲ್ಲಿ ಹೌದು ಪದ್ಮಾವತಿ ಅನ್ನೋದು ಕುದುರೆ ಇತ್ತು. ಹೌದು ಹೌದು. ಕುದುರೆ ಮ್ಯಾಗ ತಡಿ ಹಾಕಿ ಬಿಟ್ರಂದ್ರ, ಏನೋ ಕುದುರೆ ಮ್ಯಾಗ ಗೊಂಗಡಿ ಹಾಕಿದ್ರಂದ್ರ ಬರೇ ಡುಬ್ಬದ ಮ್ಯಾಗ ಕೈ ಇಟ್ಟಂದ್ರ ಬಲಿಕಿನ ಚಿನ್ನ ಎತ್ತಿ ಹೇಳ್ತಿತ್ತು, ಇದೇ ದಿಕ್ಕಿಗೆ ಹೋಗುದು ಇವತ್ತೇಳಿ. ಹೌದು ಹೌದು. ಬಲಿಕಿನ ಕಾಲೆತ್ತಿ ಚಿನ್ನ ಮಾಡ್ತಿತ್ತು. ಹೌದು. ಕುದುರೆ ಚಿನ್ನ ಏನು ಮಾಡ್ತು? ಏನ್ ಮಾಡ್ತು ಚಿನ್ನ? ಬಬಲೇಶ್ವರ ತಾಲೂಕ ಶಿಗುಣಿಸಿ ಕಡೆ ಮುಖ ಮಾಡಿ ಚಿನ್ನ ಮಾಡ್ತು. ಸಿದ್ದಪ್ಪ ಮುತ್ಯ ಸಂಚಾರ ಮಾಡ್ಲಗತ್ತ, ಏನೋ ಕುದುರೆ ತಗೊಂಡು. ಹೌದು. ಕುದುರೆ ತಗೊಂಡು ಸಂಚಾರ ಮಾಡ್ಲಗತ್ತ. ಸಿದ್ದಪ್ಪ ಮುತ್ಯ ಹೋಗಕ್ಕಿಂತ ಮುಂಚಿತವಾಗಿ ಬಬಲಾದಿ ಚಿಕ್ಕಯ್ಯನವರು ಬಂದು ಹಣಮಪ್ಪನ ಗುಡಿಯಾಗ ಕೂತಾರ. ಹೌದು. ಯಾರು ಕೂತಾರ? ಚಿಕ್ಕಯ್ಯನವರು. ಊರ ಬಡಿಗೆ ಅವನ ಹೆಸರು ತವನಪ್ಪ. ಹೌದು. ಇವ್ರೊಂದು ಬ್ಯಾರೇನೆ ಹೇಳ್ತಾರ. ಹೌದು. ಇವ್ರ ಏನ್ ಹೇಳ್ತಾರ? ಏನ್ ಹೇಳಿದ್ರು? ಬದಾಮಿ ಬನಶಂಕರಿ ತಾಯಿಗೂ ಅಲ್ಲಿ ನಮ್ಮ ತವನಪ್ಪ ಅಂತೇಳಿ ಒಬ್ರು ನವನಗುಂದ ನಾಗಲಿಂಗ ಮುತ್ಯನ ಶಿಷ್ಯರಿದ್ರು. ಹೌದು. ಇರ್ಲಿ, ನಾವು ಒಬ್ಬನೇ ಆಗ್ಯಾನ ಜಗತ್ತದ ತವನಪ್ಪ ಮತ್ತೊಬ್ರು ಇರ್ಲ? ರಗಡ ಮಂದಿ ಹೆಸರ ಇರ್ತದ ಇಲ್ಲಿ. ಹೌದು. ಬಡಿಗ್ಯಾರ ಮನತಾನ ತವನಪ್ಪ ಅಂತೇಳಿ ಒಬ್ಬ ಆಗಿ ಹೋಗ್ಯಾನ. ಹೌದು. ಯಾರೇ ಊರು ತನ್ನ ಮಹಾತ್ಮರ ಬಂದ್ರ ಅಂದ್ರ ಅವ್ರಿಗೆ ತನ್ನ ಮನಿಗೆ ಕರ್ಕೊಂಡು ಒಯ್ತಿದ್. ಇದು ಪದ್ಧತಿ ತವಂದು. ಹೌದು ಹೌದು. ತವನಪ್ಪ ಯಾವ ಬಬಲಾದಿ ಚಿಕ್ಕಯ್ಯನವರು ಕೃಷ್ಣಾಧಡಿಯಲ್ಲಿ ಅಪ್ಪಿಸಿದಂತ ಬೆಂಕಿ ಬಬಲಾದಿ. ಹೌದು. ಸದಾಶಿವಪ್ಪ ಅವರದು ಒಂದು ಮಠದೊಳಗಿದ್ದಂತ ಚಿಕ್ಕಯ್ಯನವರು ಕಾಲಜ್ಞಾನದ ಮಾತು ಹೇಳ್ತಾರ. ಅಂತ ಮಹಾತ್ಮರು ಇವತ್ತು ನಮ್ಮೂರಿಗೆ ಬಂದಾರ ಅಂದ್ರೆ ಏನೋ ನಮ್ಮದು ಪೂರ್ವ ಜನ್ಮದ ಪುಣ್ಯ ಅದ. ಹೆಂಡತಿಗೆ ಹೇಳ್ತಾನ,
ಏನಂತೇಳಿ ಏನತ್ತ ಹಸಿ ಮಡಿ ಮ್ಯಾಗ ಎಡಿ ತಯಾರು ಮಾಡು ಅಡಿಗೆ ಪಂಚಾಮೃತ ಅಡಿಗೆ ತಯಾರು ಮಾಡು. ಹೌದು ಮಹಾತ್ಮರಿ ಕರ್ಕೊಂಡು ಬರ್ತೇಳಿ ತನ್ನ ಕಾಯಕ ಬಿಟ್ಟ ಓಡಿ ಬಂದು ಹಣಮಪ್ಪನ ಗುಡಿಯಾಗ ಏನ್ ಚಿಕ್ಕಯ್ಯನವ್ರು ಕೂತಿರು ಹೋಗಿ ಕಾಲು ಹಿಡಿತಾನೆಪ್ಪ. ಮಹಾತ್ಮರ ನಮ್ಮ ಊರ್ ತರ ಬಂದಿರಿ, ಹೌದು ನನ್ನ ಮನೆಯಾಗ ಊಟದಪ್ಪ, ಊಟಕ್ಕೆ ಬರೀ ಅಂತ ಹೇಳ್ತಾರ ಬಂಧುಗಳೇ. ಹೌದು ಹೌದು ಊಟದ ನಡೀರಿ, ಊಟಕ್ಕೆ ಅಂದ ಬಳಕ ಯಾಕಾಗಲ್ಲ ಮಗನತ್ತವನೇ ನಡಿ ಬರ್ತ ಹೇಳಿದ್ರ ಅವರು. ಹೌದಾ ನಡಿ ಬರ್ತೇಳಿ ಯಾರು ಚಿಕ್ಕಯ್ಯನವ್ರು ಹೋತಾರ ಬಂಧುಗಳೇ. ಹೋತಾರ ಅವ ನೀರು ಕೊಟ್ಟ ಕಾಲು ತಕ್ಕೊಳಕ ನೀರ ಕಾಲು ತಕ್ಕೊಂಡ ಹೆಣ್ತಿದ್ದಂತಕ್ಕಿ ಆರತಿ ಮಾಡ್ತಾಳ, ಮಹಾತ್ಮರಿಗೆ ಮನ್ಯಾಗ ಕುಂಡ್ರಸ್ತಾಳ, ಏನೋ ಮಣಿ ಹಾಕಿ ಕುಂಡ್ರಸ್ತಾಳ. ಹೌದು ಅಡ್ಡುಣಿಗೆ ಮ್ಯಾಗ ಪಂಚಾಮೃತ ಎಡಿ ತರ್ತಾಳ. ಊಟ ಮಾಡುವಾಗ ಆನಂದದಿಂದ ಊಟ ಮಾಡ್ತಾರ ಯಾರು ಚಿಕ್ಕಯ್ಯನವರು. ಹೌದು ಊಟ ಆದ ಬಳಿಕ ಏನ ಕೈ ತಕೊಂಡ್ರು ತಾಟ ಸರಿಸಿನ ಸತಿಪತಿ ಕೂಡಿ ಕಾಲು ಬೀಳುವಾಗ ಮಹಾತ್ಮರ ಜೊಳಿಗೆ ಏನಾರೇ ನೀಡಬೇಕಲ್ಲ. ಹೌದು ಹೌದು ದಕ್ಷಿಣ ಹಂಗೆ ಹಚ್ಚುಟದ ಅಂತೇಳಿ ಅವ್ನು ತಿಳಿದಟ್ಟು ಮಹಾತ್ಮನ ಜೊಳಿಗೆ ದಕ್ಷಿಣ ಕೊಟ್ಟು ಕಾಲ ಬೀಳ್ತಿದ್ದ. ಅವಾಗ ಚಿಕ್ಕಯ್ಯನವ್ರು ಒಂದು ಮಾತು ತಿಳ್ತಾರ. ಏನ್ ಹೇಳಿದ್ರಿಪ್ಪ ಮಾತ? ಅಲ್ಲೋ ಮಗನ ತವನ್ಯಾ, ನನಗೆಲ್ಲ ತಂದು ಊಟ ಬಹಳ ಆನಂದದಿಂದ ಮಾಡಿಸದಿ ಕರೆ ಮಗನ, ಉಗಾದಿ ಹಬ್ಬ ದಿವಸ ಹಗಲು ಬಾರಕ ನಿನ್ನ ಮನೆಗೆ ಬೆಂಕಿ ಹತ್ತದ ಮಗನ ಅಂತೇಳಿ ಹೇಳಿ ಹೋದ. ಹೌದು 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 ಮೈ ಮ್ಯಾಗ ಮುಗಲು ಕಡ್ದಂಗಾಯ್ತು. ಹೌದಾ ನಾ ಯಾಕರೆ ಮಹಾತ್ಮಗ ನನ್ನ ಮನೆಗೆ ತಂದ ಅಂದಂಗಾಯ್ತು. ಹೌದು ಹೌದು ಚಿಂತೆ ಆಯ್ತು. ಈ ಚಿಕ್ಕಯ್ಯನವ್ರು ಹೋಗಿ ಒಂದು ಘಳಿಗ್ಯಾಗ ಒಂದು ತಾಸು 2 ತಾಸಿನ ಒಳಗ ಯಾರು ಅರಿಕೇರಿ ಸಿದ್ದಪ್ಪ ಮುತ್ಯ ಪದ್ಮಾವಯಿ ಕುದುರೆ ತಗೊಂಡು ಬಂದಾರ. ಹೌದು ಹೌದು ಅದೇ ಹಣಮಪ್ಪರ ಗುಡಿಯಾಗ ಅರಿಕೇರಿ ಸಿದ್ದಪ್ಪ ಮುತ್ಯ ಕೂತಾರ. ಹೌದು ಇದು ಮಾತು ಗೊತ್ತಾಗಿ ಓಡಾಡಿ ಬಂದ ಢಕ್ಕನೆ ಕಾಲು ಹಿಡಿತಾನ ಸಿದ್ದಪ್ಪ ಮುತ್ಯಾಗ. ಯಪ್ಪ ನನ್ನ ಮನೆಗೆ ಊಟ ಮಾಡಿದ, ಊಟಕ್ಕೆ ನಡ್ರಿಯಪ್ಪ. ಹೌದು ಯಾಕೆ ನಡೀತಮ್ಮ ಅಂದ್ರ ಅವ್ರು. ಹೌದು ತವನಪ್ಪ ಮುಂದ ಸಿದ್ದಪ್ಪ ಮುತ್ಯ ಕುದುರೆ ತಗೊಂಡು ಹಿಂದಿಂದ ಬಂದ್ರು. ಹೌದು ಕುದುರೆ ಕಟ್ಟದ ಬಳಕ ಕುದುರೆಗೆ ಕಣಿಕೆ ಹಾಕ್ತಾರ. ಇವ್ರಿಗೆ ಪಾದ ಪೂಜೆ ಮಾಡಿ ಆರತಿ ಮಾಡಿ ಒಳಗೆ ತಗೊಂಡ್ರು. ಮಣಿ ಹಾಕಿ ಮಣಿ ಮ್ಯಾಗ ಕುಂಡ್ರಸಿದ್ರು. ಅಡ್ಡುಣಿಗಿಟ್ಟು ಪಂಚಾಮೃತದ ಎಡಿ ಊಟಕ್ಕೆ ಕೊಡ್ತಾರ. ಮಹಾತ್ಮರ ಊಟ ಮಾಡ್ತಾರ. ಹೌದು ಮಹಾತ್ಮರು ಊಟ ಮಾಡ್ತಾರ. ಊಟ ಆದ ಬಳಕ ಈ ಮಹಾತ್ಮರ ಜೋಳಿಯಾಗನು ಏನಾರೇ ನೀಡಬೇಕಂತೇಳಿ ತಿಳಿದಟ್ಟು ದಕ್ಷಿಣ ಕೊಟ್ಟು ಸತಿಪತಿ ಸಿದ್ದಪ್ಪ ಮುತ್ಯಾಗ ಕಾಲ ಬೀಳ್ತಿರು. ಕಣ್ಣಾನ ನೀರ ಸಿದ್ದಪ್ಪ ಮುತ್ಯನ ಪಾದಿನ ಮ್ಯಾಗ ಬಿದ್ದು ಪಾದ ತೊಯ್ತದ ಬಂಧುಗಳೇ. ಹೌದು ಹೌದು ಅವಾಗ ಸಿದ್ದಪ್ಪ ಮುತ್ಯ ಹೇಳ್ತಾನ, ಏನತ್ತ? ಅಲ್ಲೋ ಮಗನತ್ತವನ್ಯ, ಮಾಯಾ ಪ್ರೀತಿಯಿಂದ ಮನೆಗೆ ತಂದ ಆರತಿ ಮಾಡಿ ಪಾದ ಪೂಜೆ ಮಾಡಿ ಪಂಚಾಮೃತ ಊಟ ಮಾಡಿಸಿರಿ, ಪಂಚಾಮೃತ ಊಟ ಉಣಿಸಿದಿ, ದಕ್ಷಿಣ ಸರಿಯಾಗಿ ಕೊಟ್ಟು ನಾ ಹೋಗುವಾಗ ಕಣ್ಣನ ನೀರು ಯಾಕೋ ಮಗನ. ಹೌದು ಹೌದು ಅವಾಗಪ್ಪ ಬರೋಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಬಬಲಾದಿ ಚಿಕ್ಕಯ್ಯನವರು ಬಂದಿರು. ಹೌದು ಬಬಲಾದಿ ಚಿಕ್ಕಯ್ಯನವರು ಬಂದು ನನಗ ಊಟ ಮಾಡಿದ್ರು. ಊಟ ಮಾಡಿ ದಕ್ಷಿಣ ಕೊಟ್ಟ ಬಳಕ ಉಗಾದಿ ಹಬ್ಬ ದಿವಸ ಹಗಲು ಬಾರಕ ಬೆಂಕಿ ಹತ್ತದ ಮಗನ ಅಂತೇಳಿ ಹೇಳಿ ಹೋದ್ರು. ಹೌದು 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 ಅದಕ್ಕಾಗಿ ದುಃಖ ಆಗಿದೆ. ನಮ್ಮ ಆತ್ಮರಿಗೆ ಮನೆಗೆ ತಂದದ ತಪ್ಪೇನಪ್ಪ. ಹೌದು ದುಃಖ ಮಾಡ್ತಾರ. ಹೌದು ಅಂತದ್ ಏನು ತಪ್ಪು ಮಾಡಿದೆಯಪ್ಪ, ನನ್ನ ಕೈಲಿ ತಪ್ಪರಿ ಅಂತದ್ ಏನಾಗ್ಯದ, ನಾ ಯಾಕೆ ಮಹಾತ್ಮರಿಗೆ ತಂದಿದ, ಯಾಕೆ ಉಣಿಸಿದ ಅಂದಂಗ ಐತಲ್ಲ. ಹೌದು ಹೌದು ಹೇಳ್ತಾರ ಸಿದ್ದಪ್ಪ ಮಹಾರಾಜರು. ಸಿದ್ದಪ್ಪ ಮತ್ತೆ ತವನಪ್ಪ ದುಃಖ ಮಾಡೋದು ನೋಡಿ ಮುಗುಳದಾಗ ನಗತಾರ. ಅಲ್ಲೋ ಮಗನ ತವನ್ಯಾ, ತಪ್ಪ ನಿಂದು ಈ ಜನ್ಮದ ಅಲ್ಲೋ. ನೋಡ್ರಿ ಹ್ಯಾಂಗ ಹೇಳ್ತಾರ, ತಪ್ಪ ಈ ಜನ್ಮದ ಅಲ್ಲ ನಿಂದು. ಹೌದು ಹಿಂದಿನ ಜನ್ಮದಾಗ ನೀನು ಒಬ್ಬ ದೊಡ್ಡ ರೈತ ಇದ್ದಿ. ಹೌದು ನಿನ್ನ ಮಗಲಾಗನು ರೈತರು ಬ್ಯಾಸಿಗೆ ದಿನ ಇತ್ತು, ಜೋಳದ ರಾಶಿ ಮಾಡೋದು ಟೈಮದೊಳಗ. ಹೌದು ಎಲ್ಲಾರು ಡೊಂಗ ತೆನಿ ಎಲ್ಲ ತೆಗೆದು ಚೆಂಡ್ಯಾಡಿನ ರಾಶಿ ಮಾಡವ್ರದಾರ. ಹೌದು ಎಲ್ಲ ತೆನಿ ಗೂಡ್ ಹಾಕ್ಯಾರ ಅವರು. ಹೌದು ನಿನ್ನ ಹೊಲದಾಗ ನೀನು ಗೂಡ್ ಹಾಕಿದಿ. ಖರೆ ಫರಕ್ ಏನಾಗ್ಯದ, ನಿನ್ನ ಮಗಲಾಗಿ ಅಣ್ಣ ರೈತ ಇದ್ದು ನೋಡು, ಅವನು ತೆನಿ ಗೂಡ ತೆನಿ ಧಮ್ ಬಿದ್ದೀವ್. ಖರೆ ನಿನ್ನ ಹೊಲದಾಗ ತೆನಿ ಸಣ್ಣ ಇದ್ದು. ಹೌದು ನಿನಗ ನೋಡ್ಲಾರ್ದಾಗ್ಯದ, ಹಿಂದಿನ ಜನ್ಮದಾಗ ನೋಡ್ಲಾರ್ದಾಗ್ಯದ. ಅವ ತನ್ನ ಮನೆಗೆ ಊಟಕ್ಕೆ ಹೋದ ಬಾಳಕ ಹಗಲು ಬಾರಕ ಅವನ ತೆನಿಗೂಡ ಏನದ ಅದಕ್ಕೆ ಉರಿ ಹಚ್ಚಿ ಮನೆಗೆ ಹೋಗಿದೆ. ಆ ಕರ್ಮ ಈ ಜನ್ಮಕ್ಕೆ ಬೆನ್ನೆತ್ತಿ ಬಂದದ ಮಗನ, ಅದು ಬೆಂಕಿ ಹತ್ತಿ ಉರಿಯೋದದ. ಹೌದು ಹೌದು ಸಿದ್ದಪ್ಪ ಮಹಾರಾಜರು ಹೇಳಿದ್ರಿ ಇದು. ಈಗ ಹ್ಯಾಂಗ ಮಾಡ್ಲಿಪ್ಪ? ಹೌದು ಚಿಂತೆ ಮಾಡಬೇಡ. ಕೈಲಾಸದಲ್ಲಿ 7 ಯುಗದಾಗ ಗುರುನಾಥನ ಸೇವಾ ಮಾಡಿ ಯೋಗಿನಾದ ಅಂಶುದ್ಧ ಮುತ್ಯ ಮಾಯಾದ ಗುಡ್ಡದ ಮ್ಯಾಗ ಬಂದ್ ಇಳದ ಮಗನ. ಹೌದಾ ತವನ್ಯಾ, ಯಾವಾಗ ನಿನ್ನ ಮನೆಗೆ ಉಗಾದಿ ಹಬ್ಬ ದಿನ ಹಗಲು ಬಾರಕ ಬೆಂಕಿ ಹತ್ತದ, ಸತಿಪತಿ ಮನೆಯಿಂದ ಓಡ್ಕೋತ ಹೊರಗೆ ಬಂದು ಗುಡ್ಡದ ಕಡೆ ಮುಖ ಮಾಡು, ಅಂಶುದ್ಧ ಕಾಪಾಡಲು ನನ್ನ ದೇವರ ನಿನಗೆ ಮಳಿ ಕೊಟ್ಟು ಕಾಪಾಡತನ ಹೇಳ್ತಾರ ಬಂಧುಗಳೇ. ಹೌದು 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 ಅವಾಗ ಉಗಾದಿ ಹಬ್ಬ ದಿನ ಯಥಾ ಪ್ರಕಾರ ಮಹಾತ್ಮರು ಹೇಳದಂತೆ ಹೌದು ತವನಪ್ಪನ ಮನೆಗೆ ಬೆಂಕಿ ಹತ್ತು.
ಹೌದು. ನೋಡ್ರಿ ವಿಚಾರ ಮಾಡ್ರಿ, ಬ್ಯಾಸಗಿ ದಿನ ಅದ. ಹೌದು ತವನಪ್ಪನ ಮನೆಗೆ ಬೆಂಕಿ ಹತ್ತದಾಗ ಸತಿಪತಿ ಓಡಾಡಿ ಹೊರಗೆ ಬರ್ತಾರ. ಗುಡ್ಡದ ಕಡೆ ಮುಖ ಮಾಡಿ ದೇವರು ಇದ್ದಂತ ಮುಷಿದ್ದ ಮುತ್ಯಾಗ ಕೂಗುತ್ತಾರ, ಸಿದ್ಧ ಎಲ್ಲಿದ್ದಿ ರಕ್ಷಣೆ ಮಾಡೋ ಸಿದ್ಧ, ಈ ಭಕ್ತಗೆ ಕಾಪಾಡಂದ ಬಳಕ ಹಗಲ ಬಾರಕ ಸಾಕಟ್ಟು ಮಳಿ ಕೊಟ್ಟು ತವನಪ್ಪನ ಮನೆ ಉಳಿಸ ನನ್ನಪ್ಪ ದೇವರ ಜಗತ್ತದಾಗ ದೊಡ್ಡವದಾನ. ಹೌದು 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 ಹಿಂಗ ಇಸೆ ಬಿಡಿಸು. ಎಲ್ಲಾರು ಮ್ಯಾಗಿಂದ ಹಾರಾಡಬೇಡ. ಹೌದಾ ಮ್ಯಾಗಿನ ಯಾರು ಟಂಗಿ ಹಾರಾಡೋದು ಯಾವ್ದದು ಏನು ಗೊತ್ತದ ನಿಮ್ಗೆ ಹೇಳುದು ಅದಕ್ಕೆ ಮತ್ತ ಒಲ್ಲತ್ತ ನೀವು ಹಡಕಿಗೆ ನನಗೆ. ಹೌದು ಹೌದು ನಾ ಇಟ್ಟು ಬಿಚ್ಚಿ ಮಾತಾಡ್ತಾವ, ಇಟ್ಟು ಮುಚ್ಚಿ ಮಾತಾಡ್ತಾನ, ಪಂಪ್ ಹೊಡಿತಾನ ಬರೀ. ನಾವು ತಕಡಿ ಅದೊಂದು ಬಿಡಲ್ಲ ನಾವು. ಹೌದು ಇರ್ಲಿ. ತಕಡಿ ಯಾವಾಗ ಪಕಡಿ ಮಾಡ್ತದ ಗೊತ್ತಿಲ್ಲ ಅವನಿಗೆ. ಹೌದು ಹೌದು ಇರ್ಲಿ. ಇನ್ನೊಂದು ಮಾತು ಹೇಳ್ತ ಕೇಳ್ರಿ. ಈಗ ವಿಷಯ ಎಟ್ಟು ಬೇಕಟ್ಟ ಆಗ್ಯಾದ. ಹೌದು ಈಗ ಇನ್ನ ಒಂದು ವಿಷಯ ಹೇಳುದದ. ಏನ್ ಹೇಳುದು? ಮಂಗಳವೇಡ ತಾಲೂಕ ಹಾ ಹಾ ಪುಣ್ಯ ಪಾವನ ಕ್ಷೇತ್ರವಾದಂತದ್ದು ಯಾವುದು? ಮಾತೋಳಿ ಗ್ರಾಮ. ಹೌದು ಹೌದು ಇದು ಸಿದ್ದಾಪುರ ಪುಣ್ಯ ಕ್ಷೇತ್ರದ. ಹೌದು ಹೌದಿಲ್ಲ? ಹೌದು ಈ ಊರಾಗ ಬಂಧುಗಳೇ ಮೊದಲ ಜೈನರ ಆಳಿಕಿತ್ತು. ಹೌದು ಹೌದು ಕಾಂಚನ ಮಾಂಚನ ಅಂತೇಳಿ ಅಣ್ಣತಮ್ಮರು ಇದ್ರು. ಹೌದು ನಾಂಗ್ರೆ ಪಾಟೀಲ ಮನಿ ಅಂತೇಳಿ ಗೌಡ್ರ ಮನತಾನದಾಗ ಹೌದು ತಮ್ಮ ಮನೆಗೆ ದಿನ ಒಬ್ಬನಿಗೆ ಊಟಕ್ಕೆ ಕರೆಸವ್ರು. ಹೌದು ಯಾರು? ಜೈನರ ಮನತಾನದಾಗ ಕಾಂಚನ ಮಾಂಚನ ಅಂತೇಳಿ ಯಾನಿದ್ರು ನೋಡು. ಹೌದು ಅವ್ರು ಹೇಳದಂತೆ ಊರು ಕೇಳ್ಬೇಕು. ಹಿಂಗ ದುರಾಶೆ ಬಂದಿತ್ತು, ದುರ್ಬುದ್ಧಿ ಬಂದಿತ್ತು ಅವ್ರಿಗೆ. ಹೌದು ಹೌದು ವಿನಾಶ ಕಾಲಕ್ಕ ವಿಪರೀತ ಬುದ್ಧಿ. ವಿಪರೀತ ಬುದ್ಧಿ ತಿಳ್ತಾರ ಬಂಧುಗಳೇ. ಹೌದು ಅದು ಮಾತಾಡಕ್ ಹಸ್ತದ. ಹಂಗ ಹೌದು ಕಾಲ ವಿನಾಶ ಬತ್ತು ನಮ್ಮ ಬಾಯಿದಿಂದ ಏನ್ರ ಮಾತಾಡಕ್ ಹಸ್ತದೆ ಅದು. ಹೌದು ಈಗ ಹೇಳೋದದ ಕೇಳ್ರಿ. ಏನ್ ಹೇಳುದು? ಕಾಂಚನ ಮಾಂಚನ ಅಂತೇಳಿ ಊರು ಗೌಡಿಕೆ ಮಾಡ್ಬೇಕು. ಇಡೀ ಊರು ನಾವು ಹೇಳ್ದಂಗ ಕೇಳಬೇಕಂತೇಳಿ ಕುತಂತ್ರ ಬುದ್ಧಿದಿಂದ ನಾಂಗ್ರೆ ಪಾಟೀಲ ಮನೆ ಭಾಳ ಇತ್ತು. ಪ್ರತಿಯೊಬ್ಬರಿಗೆ ಆ ಮನ್ಯಾಗ ಒಬ್ಬೊಬ್ಬರಿಗೆ ಊಟಕ್ಕೆ ಕರೆಸಿ ಊಟಿನೊಳಗೆ ಈಸ ಹಾಕಿ ಕೊಲ್ತಿದ್ರು. ಹೌದು ಹೌದು ಒಂದೇ ಒಂದು ಮನಿ ಉಳಿದಿತ್ತು, ನಾಂಗ್ರೆ ಪಾಟೀಲ ಗೌಡ್ರ ಮನಿ. ಹೌದು ಯಾವ ನನ್ನ ಹೊನ್ನ ಬೆವ್ರಿಗೆ ಒಳಗ ಹಾ ಹಾ ಹೌದು ಸಿದ್ಧನ ಬಡ್ಡಿ ಹೌದು ಏನೋ 400 ವರವಿನ ಮಕ್ಕಳಲ್ಲಿ ಅವತಾರ ಹೌದು ಸಿದ್ಧನ ಕಿರಿಮಗನಾದಂತ ಕೆಂತ ಸೋಮಾಯಿ ದೇವರ ಮಡದಿ ಸಿದ್ದಬಾಯಿ ಹೊಟ್ಟಿಲಿ 8 ಮಂದಿ ಮಕ್ಕಳು ಹುಟ್ಟ್ಯಾರ. ಹೌದು ಹೌದು ಯಾರ್ಯಾರಿಪ್ಪ 8 ಮಂದಿ ಅವರು? ಸುಸಲಾದಿ ಮುತ್ಯಾಪುಡಿಯ, ಸಲಗಾರ ಮದಾಪುಡಿಯ, ಬೋರ್ಯಾಳ ಪಿಂಡಬಡಿಯ, ಮಾತುಳಿ ಹೋಗಸಿದ್ದ, ಕೂರುಲಿ ಅಮಸಿದ್ದ, ಮನವಿ ಮಳಗಾರಿಸಿದ್ದ, ಕುಂಬಾರಿಗೆ ಏನು ಸಿದ್ದ, ಜಾಡಮಿಗೇರಿ ಜಾಡ ಸಿದ್ದ. ಹೌದು ಹೌದು ಅದರ ಒಳಗ ಮಾತೋಳಿ ಹೋಗಸಿದ್ದಂದ್ರ ಸಿದ್ದಾಪುರದ ಹೋಗಸಿದ್ದ ಮುತ್ಯ ಲಕ್ಷಿಡ್ರಿ ಬಂಧುಗಳೇ. ಹೌದು ಹೌದು 8 ಮಂದಿ ಎಲ್ಲಾರು ಹೋಗಿ ಗುಡ್ಡದ ಮ್ಯಾಗ ಮುತ್ಯ ಇದ್ದಂತ ಮಸಿದ ಮುತ್ಯನ ಬಳಿ ಹೋಗಿ ಎಲ್ಲಾರು ನಮಸ್ಕಾರ ಮಾಡ್ತಾರ. ಯಪ್ಪ ಮುತ್ಯ, ಹೌದು ಮರಿ ಮೊಮ್ಮಕ್ಕಳು, ಹೌದು ನಾವು ನಾಡ ತಿರುಗಿ ನಾಡ ಸಂಚಾರ ಮಾಡಿ ಭಕ್ತರು ಉದ್ಧಾರ ಮಾಡಬೇಕತ್ತೇವು. ಹೌದು ನಿನ್ನ ಆಶೀರ್ವಾದ ಪಡ್ಕೊಳಕ್ ಬಂದಿದೆ ಅಂದಾಗ 8 ಮಂದಿ ಮರಿ ಮೊಮ್ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡ್ದ. ಹೋರಿ ಜಗತ್ತದಾಗ ಸಿದ್ಧಟಿಗೆ ಆಗತ್ತದ ಅಂತೇಳಿ. ಹೌದು ಹೌದು ಅವಾಗ ನನ್ನ ಯಾವ ಇದೇ ಮಾತೋಳಿ ಸಿದ್ದಾಪುರದ ಹೋಗಿ ಸಿದ್ಧ ಮುತ್ಯಾಗ ತನ್ನ ಬಳಿಗೆ ಕುಂಡ್ರಿಸ್ಕೊಂಡು ಯಾರು ತೊಡಿ ಮ್ಯಾಗ ತಗೊಂಡು ಗುಡ್ಡದ ಮುತ್ಯ ಹೇಳ್ತಾನ, ಏನತ್ತ? ಗಂಗಿ ನಾಡದೊಳಗ ಹೌದು ಏನೋ ಗಂಗಿ ನಾಡದೊಳಗ ಗಂಗಿ ನಾಡದೊಳಗ ನಿಂದು ದೊಡ್ಡ ಪ್ರಮಾಣದಾಗ ಸಿದ್ಧಟಿಗೆ ಆಗತ್ತದ. ಹೋಗಿ ಸಿದ್ಧ, ಹೌದು ಸಿದ್ಧಟಿಗೆ ಜಗತ್ತದಾಗ ಭಕ್ತರು ಉದ್ಧಾರ ಆಗತ್ತದ. ಹೋಗ ನಿನ್ನಿಂದ ಆ ಊರು ಪಾವನ ಆಗತ್ತದ, ಆ ಜಗತ್ತದಾಗ ಆ ಭೂಮಿ ಪಾವನ ಆಗತ್ತದ, ನಿನ್ನಿಂದ ಸಿದ್ಧಟಿಗೆ ಆಗತ್ತದ. ಹೆಜ್ಜೆ ಹೆಜ್ಜೆಗೆ ನಿನ್ನ ಕೈಲಿ ಸಿದ್ಧಟೆ ಆಗತ್ತದ. ತಲೆ ಮ್ಯಾಗ ಹಸ್ತ ಇಟ್ಟ ಗುಡ್ಡದ ಮುತ್ಯ, ಅಂಶದ ಮುತ್ಯ. ಹೌದು ಹೌದು ಅವಾಗ ನನ್ನ ಹೋಗಸಿದ್ದ ಮುತ್ಯ ಮಳೆಗಾಲ ಸಿದ್ಧ ಹಿಂಗೆ 8 ಮಂದಿ ಇದ್ರು ನೋಡ್ರಿ. ಹೌದು ಬರೋ ಸಮಯದಾಗ ಅಲ್ಲೆಲ್ಲೆಲ್ಲಿ ಕುತ್ತು ಯಜ್ಞ ಮಾಡ್ತಿದ್ರು. ಅವರು ಹೌದು ಏನ್ ಮಾಡ್ತಿದ್ರು? ಹೋಮ ಯಜ್ಞ ಮಾಡ್ತಿದ್ರು. ಹೌದು ಮಾತೋಳಿ ಸೀಮೆಗೆ ಬಂದ್ರು, ಹೊತ್ತ ಮುಣುಗುಲ್ತು. ಹೌದು ಹೌದು ನೋಡ್ರಿ ಆ ಟೈಮ್ ಅದ್ರೊಳಗ ಮಳೆಗಾಲ ಸಿದ್ಧ ಹೋಗಸಿದ್ದ ಮುತ್ಯ ವಿಚಾರ ಮಾಡ್ತಾರ. 8 ಮಂದಿ ಒಳಗ ಕಾರ್ಬಾರ ಮಾಡವ ಮಳೆಗಾಲ ಸಿದ್ಧ ಹೋಗಸಿದ್ದ. ಹೌದು ಇಬ್ಬರು ವಿಚಾರ ಮಾಡಿದ್ರು. ಈಗ ಹೋಮ ಹೂಡಿ ಇನ್ನ ಯಜ್ಞ ಮಾಡಬೇಕು ಇಂಥ ಭೂಮಿ ಒಳಗತ್ತೇಳಿ ಅಡವಿ ಅರಣ್ಯದೊಳಗ. ಹೌದು ಹೋಮ ಹೂಡ್ಬೇಕತ್ತೇವು, ಬೆಂಕಿಲ್ಲ, ಹೆಂಗ ಮಾಡುದು? ಹೌದು ಏನ್ ಮಾಡಿದ್ರು? 10 ಮುಳುಗು ಪ್ರಸಂಗದ. ಹೌದು ನಾಂಗ್ರೆ ಪಾಟೀಲ್ ಮನಿ ಒಂದೇ ಉಳ್ದದ. ಹೌದು ಕಾಂಚನ ಮಾಂಚನ ಏನು ಜೈನರ ಮನತಾನದವರದಾರ ನೋಡು. ಹೌದು ನಾಳೆ ಹೊತ್ತ ಬಳಕ ಆ ಜೈನ ನಾಂಗ್ರೆ ಪಾಟೀಲ್ ಮನತಾನದ ಏನ ಮಗು ಅದಾನ, ಅವನಿಗೆ ಊಟಕ್ಕೆ ಕರೆಸದಕ್ಕೆ ಬಿನ್ನ ಕೊಟ್ಟಾರ. ಮರುದಿವ್ಸ ಊಟಕ್ಕೆ ಹೋಗ್ಬೇಕಾಗ್ಯದ. ಹೌದು ಅದು ಒಂದೇ ಮನೆ ಉಳ್ದದ. ಆ ಮನೆಗೆ ಹೋಗಸಿದ್ದ ಮಳೆಗಾಲ ಸಿದ್ಧ ಮುತ್ತೆ ಬೆಂಕಿ ಬೀಳ್ಲಿಕ್ಕೆ ಬರ್ತಾರ. ಹೌದು ಹೌದು ಯವ್ವಾ ನೋಡ್ರಿ, ಹೆಣ್ಮಗಳು ಬಂದಳು. ಯಾರಪ್ಪ? ನಾವು ನಾಡಗೌಡ
ರಾಮಸಿದ್ಧನ ಮರಿ ಮೊಮ್ಮಕ್ಕಳಿದ್ದೆವು. ಹೌದು ಹೋಮ ಯಜ್ಞ ಮಾಡ್ಬೇಕಂತೇಳಿ ಅಡವಿ ಅರಣ್ಯದೊಳಗೆ ಹೋಮ ಹೂಡಿದೆವು. ಬೆಂಕಿ ಇಲ್ಲ ಹೋಮಿಗೆ, ಹೌದು ಹೌದು ಬೆಂಕಿ ಕಾಲಾಗ ಬಂದಿದ ತಾಯಿ. ಹೌದು ಹೌದು ಏನತ್ತಾರ ಗೌಡ್ತಿಗಳು? ನೋಡಿದಳು ನಿಶಾಣಿ, ನೋಡಿದಳು ಗುರುತ್ ಹಿಡಿತಾಳ ಹೆಣ್ಮಗಳು. ಏನತ್ತಾಳ ತಾಯಿ? ಎಂತ ಸಿದ್ಧ ಇದ್ದಿರಬೇಕು. ಹೌದು ಹೆಗಲ ಮ್ಯಾಗ 3 ಎಣಿನ ಜಾಡಿ, ಹೌದು ಭಂಡಾರ ಚೀಲ ಕೈಯಾಗ ಬೆತ್ತ. ಹೌದು ನೋಡಿದಳು ಮುಂಡಾ ತುಂಬ ಜಡಿ, ನೋಡಿದಳು ಧನ್ಯ 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 ಅಂದಳು. ಹೌದು ಹೌದು ಹೋಗಿ ತನ್ನ ಒಲಿ ಒಳಗಿಂದ ಬೆಂಕಿ ತಗೊಂಡು ಬಂದು ಸಿದ್ಧರಿಗೆ ಕೊಡ್ತಾಳ. ಹೋಗಿ ಸಿದ್ಧ ಮಳೆಗಾಲ ಸಿದ್ಧ ಮುತ್ಯ 3 ಎಣಿದ ಏನ ಕಂಬಳಿ ಅದ, ಹಿಂಗ ಅಡ್ಡ ಕಂಬಳಿ ಹಿಡಿದ್ರು. ಬೆಂಕಿ ನೀಡದ ಬಳಕ ಕಂಬಳಿಗೆ ಬಿಟ್ಟು 2 ಹೆಣ ಅಂತರ್ಲಿ ಬೆಂಕಿ ನಿಂತಿತ್ತ ಬಂಧುಗಳೇ. ಇದೇ ಊರಾಗ ಆದಂತ ಸಿದ್ಧಟಿಗೆದ ಬಂಧುಗಳೇ. ಹೌದು 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 ಕಣ್ಣಾನ ನೀರು ತೆಗೆದಳ್ಳಗತ್ತಳು ಹೆಣ್ಮಗಳು, ಕಣ್ಣಾನ ನೀರು ತೆಗೆದಳ್ಳಗತ್ತಳು. ಹೌದು ಹೌದು ಯಾಕ ತಾಯಿ? ಯಾಕೆ ದುಃಖ ಮಾಡ್ಲಾಗತ್ತೀರಿ? ಹೋಮ ಯಜ್ಞ ಇಲ್ಲ ತಿಳಿ ನಿನ್ನ ಮನೆಗೆ ಬಂದಿದೆ, ಪರೋಪಕಾರ ಮಾಡಿ ನಮಗೆ ಬೆಂಕಿ ಕೊಟ್ಟಿದೆ ತಾಯಿ. ನಾವು ಹೋಮ ಯಜ್ಞಕ್ಕೆ ಹೋಗುವ ಸಮಯದಾಗ ನಿನ್ನ ಕಣ್ಣಾನ ನೀರು ಬರಬಾರದು ತಾಯಿ. ಕಣ್ಣಾನ ನೀರು ಬರ್ತದಂದ್ರ ಕಾರಣ ಏನು? ಹೌದು ಹೌದು ಏನತ್ತಾರ ಗೌಡ್ತಿ? ಆ ಪ್ರಸಂಗದಾಗ ಗೌಡ್ತಿ ಹೇಳ್ತಾಳೆಯಪ್ಪ, ನಮ್ಮ ಅಣ್ಣತಮ್ಮರ ಬಳಗ ಬಹಳ ಇತ್ತು. ಹೌದು ಕಾಂಚನ ಮಾಂಚನ ಅಣ್ಣತಮ್ಮರು ಹೌದು ಕುತಂತ್ರದಿಂದ ಮೋಸದಿಂದ ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರಿಗೆ ಊಟಕ್ಕೆ ಭಿನ್ನ ಹೇಳಿ ಊಟಿನೊಳಗೆ ಇಸ ಹಾಕಿ ನಮ್ಮ ಇಡೀ ಅಣ್ಣತಮ್ಮರು ಎಲ್ಲ ಸರ್ವನಾಶ ಮಾಡ್ಯಾರ. ಒಂದೇ ಒಂದು ಮಗ ಉಳ್ದದಪ್ಪ, ನನ್ನ ದೀಪ ಒಂದೇ ಉಳ್ದದ. ನಾಳೆ ಹೊತ್ತ ಬಳಕ ನನ್ನ ಮಗನಿಗೆ ಊಟಕ್ಕೆ ಕರೆದಾರ ಯಪ್ಪ. ಹೌದೌದು ದುಃಖ ಮಾಡುತ್ತಾಳ. ನನ್ನ ಮಗುನು ಇಸದ ಊಟ ಉಂಡ ಸತ್ತ ಹೋಗ್ತದೆಪ್ಪ. ನಮ್ಮ ಅಂಶ ಈ ಸಿದ್ದಾಪುರದೊಳಗೆ ನಿರ್ವಂಶ ಆಗತ್ತದಲ್ಲ. ಹೌದೌದು ನಿಮ್ಮ ಕಂಬಳಿ 2 ಹೆಣ ಅಂತಲೇ ಬೆಂಕಿ ನೋಡಿ ಎಂಥ ಸಿದ್ಧಿ ಪುರುಷನ ಮರಿ ಮೊಮ್ಮಕ್ಕಳು ಇದ್ದಿರಬೇಕು. ನಿಮ್ಮಿಂದ ನನ್ನ ಮಗ ಉಳಿಬಹುದಲ್ಲ ಅಂತೇಳಿ ದುಃಖ ಆಗ್ಯದ ತಂದೆ, ದುಃಖ ಆಗ್ಯದ ತಿಳ್ತಾಳ. ಹೌದು ಹೌದು ಏನತ್ತಾರ? ಹೋಗಿ ಸಿದ್ಧ ಮಳಗ ಆಗ ಹೋಗಿ ಸಿದ್ಧ ಮತ್ತೆ ಹೇಳ್ತಾನ, ತಾಯಿ ಚಿಂತೆ ಮಾಡಬೇಡ. ಹೌದು ಹೌದು ಆ ಜೈನರ ಮನತಾನದಲ್ಲಿ ನಿನ್ನ ಮಕ್ಕಳಾಗಿ ನಾವು ಇಬ್ರು ಅಣ್ಣ ತಮ್ಮರು ಊಟಕ್ಕೆ ಹೋಗ್ತೇವೆ ಅಂತ ಹೇಳ್ದ. ಹೌದು ಹೌದು ನಾಳೆ ಹೊತ್ತ ಬಳಕ ನಿನ್ನ ಮಕ್ಕಳಂತೇಳಿ ಹೇಳಿ ಊಟಕ್ಕೆ ಹೋಗ್ತೇವೆ, ಚಿಂತೆ ಮಾಡಬೇಡ ಅಂತೇಳಿ ಹೋಗಿ ಸಿದ್ಧ ಮಳಗಾರ ಸಿದ್ಧ ಮುತ್ಯ ಹೊತ್ತ ಬಳಕ ಝಳಕ ಮಾಡಿ ಆ ಜೈನರ ಮನತಾನದಲ್ಲಿ ಊಟಕ್ಕೆ ಹೋದ ಬಳಕ ಇಸ ಹಾಕಿ ಊಟಕ್ಕೆ ಕೊಟ್ಟರು. ಇಸ ಹಾಕಿ ಊಟಕ್ಕೆ ಕೊಟ್ಟರೆ ಭಂಡಾರ ಹೊಡೆದು ಪಂಚಾಮೃತ ಮಾಡಿ ಊಟ ಮಾಡ್ತಾರೆ ಬಂಧುಗಳೇ. ಏನಾಗಂಗಿಲ್ಲ. ಕಾಂಚನ ಮಾಂಚನ ಗಾಬರಿಗೆ ಬಿದ್ದರು. ಅವಾಗ ಶ್ರಾಪ ಕೊಡ್ತಾರೆ. ಯಾವಾಗ ಮೋಸ ಮಾಡಿ ಕುತಂತ್ರದಿಂದ ನಾಂಗ್ರೇ ಪಾಟೀಲ ಮನತಾನ ಹಾಳು ಮಾಡಿರಿ ಅಂದ್ರ ಈ ಊರಾಗ ಒಟ್ಟು ಜೈನರ ಮನತಾನ ಇರಬಾರ್ದಂತೆ ಶ್ರಾಪ ಕೊಟ್ಟರು ಬಂಧುಗಳೇ. ಯಾರು? ನನ್ನ ಹೋಗಿಸಿದ್ದ ಮುತ್ಯ. ಹೌದು 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 ಶ್ರಾಪ ಕೊಟ್ಟು ಹೊಳ್ಳಿ ಎಲ್ಲಿ ಬರ್ತಾರ? ಎಲ್ಲಿ? 8 ಮಂದಿ ಅಣ್ಣತಮ್ಮರದಾಗ ಹೋಗಿಸಿದ್ದ ಮಳಗಾಲ ಸಿದ್ಧ ಬಂದ್ರು. ಪವಾಡ ಮಾಡೋದು ನೋಡಿ ನನ್ನ ಮಳಗಾಲ ಸಿದ್ಧ ಮುತ್ಯ ಕಾರವಾರ ಮಾಡ್ತಿದ್ದ. ಹೇಳ್ದ ಅಣ್ಣಗೆ, ಯಾರಿಗೆ? ಹೋಗಿಸಿದ್ದ ಮುತ್ಯಾಗ. ಹೌದು ಏನ್ ಹೇಳ್ದ? ಇದೇ ಊರದೊಳಗೆ ನಿನ್ನ ಸಿದ್ಧಟಿಗೆ ಆಗತ್ತದ, ನೀ ಇಲ್ಲೇ ಇರು, ನಾವು ಮುಂದಿನ ಊರಿಗೆ ಹೋಗತ್ತೇಳಿ ಮಳಗಾಲ ಸಿದ್ಧ ಮುತ್ಯ ಮನೆ ಮ್ಯಾಗ ಉಳ್ಕೊಂಡ. ಹೋಗಿಸಿದ್ದ ಮುತ್ಯ ಸಿದ್ದಾಪುರದಾಗ ಉಳ್ಕೊಂಡು ಒಂದು ಇಸದ ಊಟ ಪಂಚಾಮೃತವನ್ನ ಮಾಡಿ ಊಟ ಮಾಡಿ ನಾಗರೇ ಪಾಟೀಲ ಮನತಾನ ಉಳಿಸಿ ಭಕ್ತರು ಉದ್ಧಾರ ಮಾಡ್ಯಾರ ಬಂಧುಗಳ ಸಭದಾಗ. ಕೈ ಎತ್ತಿ ಹೇಳಂತ ಮಾತದ ಜಗತ್ತದಾಗ ದೇವರ ದೊಡ್ಡವ. ಹೌದು 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 ಇಟ್ಟೆಲ್ಲ ಮಂದಿ ಏನು ಸುಮ್ ಹುಡುಗಟ್ಟಿ ಕೂಡ್ಯಾರ? ಇಲ್ಲಿ ದೇವರ ದೊಡ್ಡವಾದನ ಅಂತ ಹೇಳಿ ಅಣೂರೇಣು ತನಕ ಅಷ್ಟದಾಗ ದೇವರ ದೊಡ್ಡವನ. ಹೌದು ಬಂಧುಗಳೇ, ಇವತ್ತು ತಾವೆಲ್ಲರೂ ಪುಣೆ ಹಿಡ್ಕೊಂಡು ಬಂದಿರಿ. ಹೌದು ನೀವು ಎಲ್ಲ ಸಿದ್ದಾಪುರಕ್ಕ ತಿಂಗಳಿಗೆ ಅಮಾಸೆಗೆ ಮುತ್ಯಂತನ ಬರ್ತೀರಿ. ಹೌದು ಅಂತದೇ ಸಂಕಟ ಬತ್ತಂದ್ರ ಬರೇ ಸಿದ್ದಾಪುರ ಕಡೆ ಮುಖ ಮಾಡಿ ಹೋಗಿ ಸಿದ್ಧ ರಕ್ಷಣೆ ಮಾಡನ್ರಿ. ನಿಮ್ಮ ಮನ್ಯಾಗ ಮಗಾಗಿ ಹುಟ್ಟಿ ಬಂದು ನಿಮಗೆ ರಕ್ಷಣೆ ಮಾಡ್ತಾನ ಅಂತ ತಾಕತ್ತ ಭಂಡಾರಲ್ಲಿ ಅದ ಬಂಧುಗಳೇ. ಹೌದು 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 ಅದಕ್ಕೆ ನಾಂಗ್ರೇ ಪಾಟೀಲ ಮನತಾನ ಯಾವ ರೀತಿಯಿಂದ ಉಳಿದು ಹೋಗಿಸಿದ್ದ ಮಳಗಾಲ ಸಿದ್ಧ ಮುತ್ಯ ಆ ಜೈನರ ಮನತಾನಕ್ಕೆ ಊಟಕ್ಕೆ ಹೋಗಿ ಪಂಚಾಮೃತ ಎಡಿ ಮಾಡಿ ಇಸದ ಊಟ ಹ್ಯಾಂಗ ಉಣ್ತಾರ, ಅವರಿಗೆ ಶ್ರಾಪ್ ಹ್ಯಾಂಗ ಕೊಡ್ತಾರ ಅನ್ನೋದು 4 ನುಡಿ ಸತ್ಯ ಸುಂದರ ಸಾಲ ನಿನ್ನೆ ಪದ ಮಾಡ್ಯದ. ಬಂಧುಗಳೇ, ಪದದೊಳಗೆ ಏನಾರೆ ತಪ್ಪು ತಡಿ ಆದ್ರೆ ಸಕಲ ಒಡೆಯರು ಭಕ್ತರು ದೊಡ್ಡ ಮನಸ್ಸದಿಂದ ಕ್ಷಮೆ ಮಾಡಬೇಕಂತ ತಮ್ಮೆಲ್ಲರಿಗೆ ಕಳಕಳದಿಂದ ವಂದನೆಗಳನ್ನ ಹೇಳಿ 4 ನುಡಿ ಸಾಲ ಹಾಡ್ತಿದ್ದ. ಇವ ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕಳಕಳ